ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಮಂಗನ ಕಾಯಿಲೆ ಭೀತಿ ಎದುರಾಗಿದೆ. ಅಲ್ಲಿರುವಂತಹ ಜನರಿಗೆ ಮಂಗನ ಕಾಯಿಲೆ ಆತಂಕವನ್ನ ತಂದೊಡ್ಡಿದೆ. ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಮಂಗನ ಕಾಯಿಲೆ ಭೀತಿ ಎಲ್ಲೆಡೆ ಕೂಡ ಕಂಡು ಬರ್ತಾ ಇದೆ. ಅರಳಗೋಡು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಖಾಲಿಯಾಗಿದ್ದು ಮಂಗನ ಕಾಯಿಲೆ ಭಯದಿಂದ ಶಾಲೆಗೆ ಮಕ್ಕಳೇ ಬಂದಿಲ್ಲ. ಒಂದು ವಾರದಿಂದ ಶಾಲೆ ಕಡೆ ಮುಖವನ್ನ ಮಾಡಿಲ್ಲ ವಿದ್ಯಾರ್ಥಿಗಳು. ಏನೋ ಶಾಲೆಗೆ ಮಕ್ಕಳನ್ನ ಕಳುಹಿಸುವುದಕ್ಕೆ ಪೋಷಕರು ಹಿಂದೇಟನ್ನ ಹಾಕ್ತಿದ್ದಾರೆ. ತಮ್ಮ ಮಕ್ಕಳನ್ನ ಬೇರೆ ಊರುಗಳಿಗೆ ಕಳುಹಿಸಿರುವಂತಹ ಪೋಷಕರು ಬೇರೆ ಬೇರೆ ಊರುಗಳಿಗೆ ಕಳುಹಿಸಿದ್ದಾರೆ. ಶಾಲೆಗೂ ಕೂಡ ಕಳುಹಿಸ್ತಾ ಇಲ್ಲ. ಆ ವಿಚಾರವಾಗಿಯೂ ಕೂಡ ಪೋಷಕರು ಒಂದಷ್ಟು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಯಾಕಪ್ಪ ಬೇಕು, ಶಾಲೆಗೆ ಏನಾದರೂ ಹೋದ್ರೆ ಮಂಗನ ಕಾಯಿಲೆ ಏನಾದರೂ ಬರುತ್ತಾ ಅನ್ನುವಂತಹ ಭಯ ಅವರನ್ನ ಕಾಡ್ತಾ ಇದೆ. ಇಡೀ ಆ ಹಳ್ಳಿಯಲ್ಲಿರುವಂತಹ ಶಾಲೆ ಕಡೆಗೆ ವಿದ್ಯಾರ್ಥಿಗಳೇ ಮುಖವನ್ನ ಮಾಡಿಲ್ಲ. ಇನ್ನು ಅರಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಮಂಗನ ಕಾಯಿಲೆ ಭೀತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಅರಳಗೋಡು ಗ್ರಾಮ ಪಂಚಾಯಿತಿ ಇದು. ಮನೆಗಳಿಗೆ ಬೀಗ ಹಾಕಿ ಬೇರೆಡೆ ತೆರಳಿದ್ದಾರೆ ಕೆಲ ಗ್ರಾಮಸ್ಥರು. ತೋಟದ ಕೆಲಸ ಕಾರ್ಯಗಳಿಗೂ ಕೂಡ ಹೋಗದೆ ಗ್ರಾಮಸ್ಥರು ಮನೆಯಲ್ಲಿಯೇ ಉಳಿದುಕೊಳ್ತಾ ಇದ್ದಾರೆ. ಕೆಲವೊಂದಷ್ಟು ಜನ ಯಾರು ಆ ಊರಿನಲ್ಲಿದ್ದಾರೋ ಅವರು ಕೆಲಸಕ್ಕೆ ಹೋಗ್ತಾ ಇಲ್ಲ. ಆದರೆ ಇನ್ನೊಂದಷ್ಟು ಜನ ಇಡೀ ಊರನ್ನೇ ಬಿಟ್ಟು ಬೇರೆ ಕಡೆಗೆ ತೆರಳಿದ್ದಾರೆ. ಇದು ಶಿವಮೊಗ್ಗದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಇದು ಶಿವಮೊಗ್ಗ ಜಿಲ್ಲೆ ಹಾಸನದಲ್ಲಿರುವಂತಹ ಅರಳಗೋಡು ಗ್ರಾಮ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಮನೆಯಲ್ಲಿನ ಜನರೇ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ. ಯಾಕಪ್ಪ ಬೇಕು ಈ ಮಂಗನ ಕಾಯಿಲೆ ಸಹವಾಸ ಅಂತ. ಅಷ್ಟು ದೊಡ್ಡ ಮಟ್ಟದಲ್ಲಿ ಮಂಗನ ಕಾಯಿಲೆ ಇಡೀ ಶಿವಮೊಗ್ಗ ಜಿಲ್ಲೆಯಾದ್ಯಂತ ವ್ಯಾಪಿಸ್ತಾ ಇದೆ. ಈ ಬಗ್ಗೆ ಪದೇ ಪದೇ ಅಲ್ಲಿರುವಂತಹ ಸ್ಥಳೀಯ ಶಾಸಕರು, ಜನಪ್ರತಿನಿಧಿಗಳು ಮತ್ತೆ ಸ್ವತಃ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವಾಗ ಈ ಬಗ್ಗೆ ಇದಕ್ಕೊಂದು ಕ್ರಮ ಕೈಗೊಳ್ತೀರಿ ಅಂತ. ಏನೋ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಇಷ್ಟೊಂದು ಪ್ರಮಾಣದಲ್ಲಿ ಮಂಗನ ಕಾಯಿಲೆ ವ್ಯಾಪಿಸ್ತಾ ಇದೆ, ಏನಾದರೂ ಕ್ರಮ ಕೈಗೊಂಡಿದೆಯಾ ಜಿಲ್ಲಾಡಳಿತ ಆಗಲಿ ಅಥವಾ ವೈದ್ಯರಾಗಲಿ ಅಥವಾ ಸರ್ಕಾರ ಆಗಲಿ? ಬಸವರಾಜ್, ಆನಂದ್, ಮಲೆನಾಡಲ್ಲಿ ಮಂಗನ ಕಾಯಿಲೆ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಕಾರಣ ಅಂತಂದರೆ ಒಂದೇ ಮಂಗನ ಕಾಯಿಲೆಯಿಂದ ಏನು ಸಾಗರ ತಾಲೂಕಿನ ಅರಳಗೋಡು ಏನು ಗ್ರಾಮ ಪಂಚಾಯತಿ ಇದೆ, ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 10 ಹಳ್ಳಿಗಳಲ್ಲಿ ಈ ಮಂಗನ ಕಾಯಿಲೆ ಭೀತಿ ಹೆಚ್ಚಾಗಿದೆ. ಈಗಾಗಲೇ 60ಕ್ಕೂ ಹೆಚ್ಚು ರೋಗಿಗಳು ಕೂಡ ಬಳಲ್ತಾ ಇದ್ದಾರೆ. ಅವರು ಮಣಿಪಾಲ್ ಮತ್ತು ಸಾಗರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ. ಈಗಾಗಲೇ 6 ಜನ ಕೂಡ ಮೃತಪಟ್ಟಿದ್ದಾರೆ. ಈ ಮೃತಪಟ್ಟ ನಂತರ ಕೂಡ ಇಲ್ಲಿ ಏನು ವಾತಾವರಣ ಸಂಪೂರ್ಣವಾಗಿ ಬದಲಾಗಿದೆ ಅಂತ ಹೇಳ್ಬೋದು. ಗ್ರಾಮದಲ್ಲಿ ಏನು ವಿವಿಧ ಗ್ರಾಮದಲ್ಲಿ ಗ್ರಾಮಸ್ಥರು ಇಲ್ಲ, ತಮ್ಮ ಮನೆಗಳಿಗೆ ಬೀಗ ಹಾಕೊಂಡು ಬೇರೆ ಊರುಗಳಿಗೆ ತಮ್ಮ ಸಂಬಂಧಿಕರ ಮನೆಗಳಿಗೆ ತೆರಳ್ತಾ ಇದ್ದಾರೆ. ಮತ್ತೊಂದು ಕಡೆಯಿಂದ ಅರಳಗೋಡು ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ, ಆ ಶಾಲೆಯಲ್ಲಿ ಕಳೆದ 1 ವಾರದಿಂದ ಯಾವುದೇ ಮಕ್ಕಳು ಬಂದಿಲ್ಲ. ನಾವು ಶಾಲೆಯನ್ನು ಕೂಡ ನೋಡಿದ್ವಿ. TV9 ತಂಡ ಇವತ್ತು ಅರಳಗೋಡು ಗ್ರಾಮ ಪಂಚಾಯತಿಯಲ್ಲಿದೆ. ಎಲ್ಲ ವಾತಾವರಣ ನೋಡ್ತಾ ಇದೆ. TV9 ಕೂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೋಡಿದ್ವಿ, ಅಲ್ಲಿ ಯಾವುದೇ ಮಕ್ಕಳು ಬಂದಿಲ್ಲ. 49 ಮಕ್ಕಳು ಶಾಲೆ ಪ್ರತಿನಿತ್ಯ ಬರಬೇಕಾಗಿತ್ತು. 1ನೇ ತರಗತಿ 7ನೇ ತರಗತಿ ವಿದ್ಯಾಭ್ಯಾಸ ಮಾಡಲಿಕ್ಕೆ. ಆ ಮಕ್ಕಳು ಇವತ್ತು ಶಾಲೆ ಬಂದಿಲ್ಲ. ಕಳೆದ 1 ವಾರದಿಂದ ಮಕ್ಕಳು ಶಾಲೆ ಬಂದಿಲ್ಲ. ಪೋಷಕರು ಅವರನ್ನ ಶಾಲೆ ಕಳಿಸ್ಲಿಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಕಾರಣ ಒಂದೇ, ಎಲ್ಲಿ ತಮ್ಮ ಮಕ್ಕಳಿಗೆ ಮಂಗನ ಕಾಯಿಲೆ ಬರ್ತದ ಭೀತಿ ಅವ್ರನ್ನ ಕಾಡ್ತಾ ಇದೆ. ಈಗಾಗಲೇ 49 ಮಕ್ಕಳಲ್ಲಿ 2 ಮಕ್ಕಳಿಗೆ ಮಂಗನ ಕಾಯಿಲೆ ಇರುವುದು ಖಚಿತಪಟ್ಟಿದೆ. ಹಾಗಾಗಿ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತಿರುವಂತಹ ಭೀತಿ ಮತ್ತೆ ಭಯ ಅವ್ರನ್ನ ಕಾಡ್ತಾ ಇದೆ. ಹಾಗಾಗಿ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ, ಮತ್ತೆ ತಮ್ಮ ಗ್ರಾಮದಲ್ಲಿರುವಂತಹ ಮಕ್ಕಳ ತಮ್ಮ ಸಂಬಂಧಿಕರ ದೂರದ ಊರುಗಳಿಗೆ ಕಳಿಸ್ತಾ ಇದ್ದಾರೆ. ಇದು ಏನು ಅರಳಗೋಡು ಗ್ರಾಮ ಪಂಚಾಯತಿ ಮತ್ತೆ ವ್ಯಾಪ್ತಿಯಲ್ಲಿ 10 ಹಳ್ಳಿಗಳ ಚಿತ್ರಣವಾಗಿದೆ. ಏನು ಮಂಗನ ಕಾಯಿಲೆ ಇದೆ, ಆ ಮಂಗನ ಕಾಯಿಲೆ ಭೀತಿ ಹೆಚ್ಚಾಗ್ತಿದೆ. ಈ ನೋಡಿದಾಗ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸುತ್ತಮುತ್ತಲು ಸುಮಾರು 15 ಗ್ರಾಮ ಪಂಚಾಯತಿ ಇದೆ. ಆ ಗ್ರಾಮ ಪಂಚಾಯತಿಯಲ್ಲಿ ಈಗಾಗಲೇ ಏನು ಆರೋಗ್ಯ ಇಲಾಖೆ ಇದೆ, ಆ ಆರೋಗ್ಯ ಇಲಾಖೆ ಏನು ಲಸಿಕೆ ಹಾಕಲಿಕ್ಕೆ ಆದೇಶ ಕೂಡ ಮಾಡಿದೆ. ಈಗ ನಮ್ಮ ಜೊತೆಗೆ ಗ್ರಾಮಸ್ಥರು ಕೂಡ ಇದ್ದಾರೆ. ಆ ಗ್ರಾಮಸ್ಥರ ಜೊತೆ ಮಾತಾಡ್ಸೋಣ, ಏನೇನು ಸಮಸ್ಯೆಗಳಾಗ್ತಿದಾವೆ ಇಲ್ಲ ಅಂತ ಹೇಳಿ, ಯಾಕೆ ಗ್ರಾಮಸ್ಥರು ಇಷ್ಟೊಂದು ಭಯಭೀತರಾಗಿದ್ದಾರೆ ಅಂತ ನೋಡಬಹುದು. ಮಾತಾಡಿ ಬಸವರಾಜ್, ಮಾತಾಡಿ. ಅವ್ರ ಜೊತೆ ಮಾತಾಡಿಸಿ, ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತ ಅವ್ರ ಜೊತೆ ಮಾತಾಡಿಸಿ. ಇದು ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಇಲ್ಲ ಇರುವಂಥ ಮಕ್ಕಳಲ್ಲಿ ಒಂದಷ್ಟು ಜನರಿಗೆ ಮಂಗನ ಕಾಯಿಲೆ ಇದೆ ಅನ್ನೋದು ಖಾತ್ರಿಯಾಗಿದೆ. ಈ ಕಾರಣಕ್ಕಾಗಿ ಅಂಥ ಮಕ್ಕಳ ಜೊತೆ ಸೇರಿಕೊಂಡ್ರೆ ನಮ್ಮ ಮಕ್ಕಳಿಗೂ ಕೂಡ ಆ ಕಾಯಿಲೆ ಏನಾದರೂ ಬರುತ್ತಾ ಅನ್ನುವಂಥ ಹಿನ್ನೆಲೆಯಲ್ಲಿ ಭಯಭೀತರಾಗಿರುವಂಥ ಗ್ರಾಮಸ್ಥರು ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ರು ನಮ್ಮ ಪ್ರತಿನಿಧಿ. ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂತ. ಇದು ಇಡೀ ಶಿವಮೊಗ್ಗ ಜಿಲ್ಲೆಯ ಬಹುತೇಕ ಎಲ್ಲ ತಾಲೂಕುಗಳಲ್ಲೂ ಕೂಡ ಇಂಥದ್ದೊಂದು ಪರಿಸ್ಥಿತಿ ಕಂಡು ಬರ್ತಾ ಇದೆ. ಅದರಲ್ಲೂ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಈ ಅರಳಗೋಡು ಗ್ರಾಮದಲ್ಲಂತೂ ಬಹಳಷ್ಟು ಜನರಿಗೆ ಮಂಗನ ಕಾಯಿಲೆ ಇದೆ ಅನ್ನುವಂಥ ವಿಚಾರ ಕೂಡ ಸದ್ಯ ಗೊತ್ತಾಗ್ತಾ ಇದೆ.
ಇನ್ನು ಉಡುಪಿ ಜಿಲ್ಲೆಯಲ್ಲೂ ಕೂಡ ಮಂಗನ ಕಾಯಿಲೆಯ ಭೀತಿ ಶುರುವಾಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಉಡುಪಿ ಜಿಲ್ಲೆಯಾದ್ಯಂತಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅಲ್ಲೂ ಕೂಡ ಮಂಗನ ಕಾಯಿಲೆಯ ಭೀತಿ ಹರಡ್ತಾ ಇದೆ. ಜಿಲ್ಲೆಯಲ್ಲಿ ಇವರಿಗೆ ಒಟ್ಟು 11 ಮಂಗಗಳು ಮೃತಪಟ್ಟಿವೆ. ಕಾಯಿಲೆ ಹರಡದಂತೆ ಆರೋಗ್ಯ ಇಲಾಖೆ ಕ್ರಮವನ್ನ ಕೈಗೊಳ್ಳುವುದಕ್ಕಾಗಿ ಪರೀಕ್ಷೆಗಾಗಿ 5 ಮಂಗಗಳ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಕಾಯಿಲೆ ಹರಡದಂತೆ ಆರೋಗ್ಯ ಇಲಾಖೆ ಕ್ರಮವನ್ನ ಕೈಗೊಳ್ಳೋದಕ್ಕೆ ಪರೀಕ್ಷೆಗಾಗಿ 5 ಮಂಗಗಳ ಮೃತದೇಹವನ್ನ ಪರೀಕ್ಷೆಗೆ ಅಂತ ಹೇಳಿ ರವಾನೆ ಮಾಡಲಾಗಿದ್ದು, ಮಣಿಪಾಲ್ನಲ್ಲಿ ಹೊರ ಜಿಲ್ಲೆಗಳ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದ್ದು, ಉಡುಪಿ ಜಿಲ್ಲೆಯಲ್ಲಿ ಯಾರಿಗೂ ಕೂಡ ಸೋಂಕನ್ನ ತಗುಲಿಲ್ಲ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರೋಹಿಣಿ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆಗೂ ಕೂಡ ಈ ಮಂಗನ ಕಾಯಿಲೆ ಏನಾದರೂ ವ್ಯಾಪಿಸ್ತಾ ಅನ್ನುವಂಥ ಭೀತಿ ಶುರುವಾಗ್ತಾ ಇದೆ. ಯಾಕಂದ್ರೆ ಇಲ್ಲಿವರೆಗೂ 11 ಮಂಗಗಳು ಮೃತಪಟ್ಟಿವೆ ಉಡುಪಿ ಜಿಲ್ಲೆಯಾದ್ಯಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಏನಿದು ಉಡುಪಿ ಜಿಲ್ಲೆಗೂ ಏನಾದರೂ ಕಾಲಿಡ್ತಾ ಅಂತ ಮಂಗನ ಕಾಯಿಲೆ, ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಅಲ್ಲಿ ಹರೀಶ್? ಹರೀಶ್, ಉಡುಪಿ ಜಿಲ್ಲೆಗೆ ಏನಾದರೂ ಕಾಲಿಟ್ಟಿದೆಯಾ ಮಂಗನ ಕಾಯಿಲೆ? ಅಲ್ಲಿರುವಂತಹ ಜನರಿಗೆ ಏನಾದರೂ ಸೋಂಕು ತಗುಲಿರುವಂತದ್ದು ಏನಾದರೂ ಗೊತ್ತಾಗ್ತಾ ಇದೆಯಾ? ಇಲ್ಲಿವರೆಗೆ ಯಾವುದೇ ಜನರಿಗೆ ಈ ರೀತಿಯ ಕಾಯಿಲೆ ತಗುಲಿದ ಯಾವುದೇ ಇದು ವರದಿಯಾಗಿಲ್ಲ. ಆದ್ರೆ ಸಾಕಷ್ಟು ಮಂಗಗಳು 11 ಮಂಗಗಳು ಈಗಾಗಲೇ ಉಡುಪಿ ಜಿಲ್ಲೆಯಲ್ಲೂ ಕೂಡ ಸಾವನ್ನಪ್ಪಿರುವಂತದ್ದು. ಅದರಲ್ಲಿ 5 ಮಂಗಗಳನ್ನ ಪೋಸ್ಟ್ ಮಾರ್ಟಮ್ಗಾಗಿ ಮಣಿಪಾಲದಲ್ಲಿ ಪೋಸ್ಟ್ ಮಾರ್ಟಮ್ ನಡೆಸಿರುವಂತದ್ದು. ಹಾಗಾಗಿ ಆರೋಗ್ಯ ಇಲಾಖೆ ಈಗಾಗಲೇ ಜಾಗೃತ ಕ್ರಮವನ್ನು ಕೈಗೊಂಡಿದೆ. ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಇದನ್ನ ಕ್ರಮವನ್ನು ಕೈಗೊಂಡಿದ್ದು, ಉಡುಪಿ ಜಿಲ್ಲೆಯಲ್ಲಿ ರೋಗಗಳು ಹರಡದಂತೆ ತಡೆಯುವಂತ ಪ್ರಯತ್ನ ಮಾಡ್ತಿದೆ. ಯಾಕಂದ್ರೆ ಉಡುಪಿ ಜಿಲ್ಲೆ ಕೂಡ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರೋದ್ರಿಂದ ಸಾಕಷ್ಟು ಕಾಡಿನ ಪ್ರದೇಶವನ್ನು ಹೊಂದಿದೆ. ಈ ಭಾಗದಲ್ಲಿ ಕೂಡ ಕಾರ್ಕಳ ಇರಬಹುದು, ಕೊಲ್ಲೂರು ಇರಬಹುದು, ಸಿದ್ದಾಪುರ, ಈ ಭಾಗದಲ್ಲಿ ಕೂಡ ಸಾಕಷ್ಟು ಕಾಡು ಪ್ರದೇಶ ಇದೆ. ಈ ಕಡೆಯಲ್ಲಿ ಸಾಕಷ್ಟು ಮಂಗಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ. ಹಾಗಾಗಿ ಅಲ್ಲಿ ಜನನಿಬಿಡ ಪ್ರದೇಶ ಇರೋದ್ರಿಂದ ಅಲ್ಲಿ ಕೂಡ ರೋಗಗಳು ಹರಡಬಹುದು ಎನ್ನುವಂತ ಉದ್ದೇಶದಿಂದ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದೆ ಆರೋಗ್ಯ ಇಲಾಖೆ. ಆನಂದ ಮುರಳಿ, ಧನ್ಯವಾದ ಹರೀಶ್ ಮಾಹಿತಿಗಾಗಿ. ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಅಲ್ಲಿ ಮಂಗ ಸಾವನ್ನಪ್ಪಿರುವಂತಹ ಮಂಗ ಏನಿತ್ತು ಆ ಮಂಗದ ಮೃತದೇಹವನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಲ್ಲಿ ಏನಾಗಿದೆ ಅಂತ ಹೇಳಿ ಪರೀಕ್ಷೆಯನ್ನು ನಡೆಸೋದಕ್ಕೆ ಮಂಗಗಳ ಮೃತದೇಹವನ್ನು ಕೂಡ ಅಲ್ಲಿ ರವಾನೆಯನ್ನು ಮಾಡಲಾಗಿದೆ ಆಸ್ಪತ್ರೆಗಳಿಗೆ.